ಇನ್ನು ತಿರುಪತಿ ತಿರುಮಲದಲ್ಲಿ ಲಡ್ಡು ಹಗರಣ ಆಯಿತು. ಲಡ್ಡು ಹಗರಣದ ಬೆನ್ನಲ್ಲೇ ತಿರುಪತಿಯಲ್ಲಿ ಈಗ ಚಿನ್ನದ ಅಕ್ರಮ ಈಗ ಬಯಲಾಗ್ತಾ ಇದೆ. ಒಂದಲ್ಲ ಒಂದು ವಿವಾದಗಳಿಂದ ತಿರುಪತಿ ಈಗ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಲಡ್ಡು ಹಗರಣ ಬೆನ್ನಲ್ಲೇ ತಿರುಪತಿಯಲ್ಲಿ ಚಿನ್ನದ ಅಕ್ರಮ ಬಯಲು. ಸುಮಾರು 50 kgಯಷ್ಟು ಚಿನ್ನ ಮಾಯ. ತಿರುಪತಿಯಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಇದು 50 kgಯಷ್ಟು ಚಿನ್ನ ಮಾಯ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ತಿರುಪತಿಯಲ್ಲಿ ನಿಜಕ್ಕೂ ಆಗ್ತಾ ಇರೋದು ಏನು? ವಿಮಾನಂ ಟವರು ಚಿನ್ನದ ಲೇಪನಕ್ಕೆ 100 kg ಚಿನ್ನವನ್ನು ಅಲ್ಲಿ TTD ನೀಡಿತ್ತು. 9 ಲೇಯರ್ ಚಿನ್ನದ ಲೇಪನ ಬದಲು ಕೇವಲ 2 ಲೇಯರ್ ಚಿನ್ನದ ಲೇಪನ ಆಗಿದೆ. 100 kg ಪೈಕಿ 50 kg ಚಿನ್ನವನ್ನು ಎಗರಿಸಿ ಮೋಸ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಇದು ವಿಮಾನಂ ಟವರ್ನಲ್ಲಿ 30 ಮೂರ್ತಿ ಸಹ ಡ್ಯಾಮೇಜ್ ಅನ್ನ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಗೋವಿಂದರಾಜಸ್ವಾಮಿ ದೇಗುಲದ ಟವರ್ಗೆ ಚಿನ್ನದ ಲೇಪನ ಕಾರ್ಯ ಅದು 2022-23ರಲ್ಲೇ ಈ ಬಗ್ಗೆ ಆರೋಪಗಳು ಕೇಳಿ ಬಂದಿದ್ರು ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ರು. TTD ಚೇರ್ಮನ್ YV ಸುಬ್ಬಾರೆಡ್ಡಿ, ಇಒ ಧರ್ಮರೆಡ್ಡಿ ಈಗ ತಳ್ಳಿ ಹಾಕಿದ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಹಸ್ರಾರು ಭಕ್ತರು ವರ್ಷ ಪೂರ್ತಿ ಭೇಟಿ ಕೊಡ್ತಾ ಇರುವ ದೇಶದ ಒಂದು ಅತಿ ಪ್ರಮುಖ ದೇವಾಲಯಗಳಲ್ಲಿ ತಿರುಪತಿ ದೇವಸ್ಥಾನವು ಕೂಡ ಒಂದು. ಸಾಕಷ್ಟು ಕಾಣಿಕೆಯೂ ಕೂಡ ಹರಿದು ಹೋಗುವಂತಹ ಒಂದು ದೇವಸ್ಥಾನ ಅಂತ ಇದ್ದರೆ ಇಡೀ ದೇಶದಲ್ಲಿ ಅದು ತಿರುಪತಿ ತಿರುಮಲ ದೇವಸ್ಥಾನ. ಆದರೆ ಒಂದಿಷ್ಟು ಬೇರೆ ಬೇರೆ ವಿಚಾರಗಳಿಂದ ಈ ಹಿಂದೆ ಲಡ್ಡು ಪ್ರಸಾದದಲ್ಲೇ ಕಲಬೆರಿಕೆ ಆಗಿತ್ತು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಒಂದಿಷ್ಟು ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿದಾಗ ಹೌದು, ಈ ಹಿಂದಿನ ಸರ್ಕಾರದಲ್ಲಿ ಒಂದಿಷ್ಟು ಕಲಬೆರಿಕೆ ಮಾಡಿದ್ರು ಅನ್ನುವಂತಹ ಆರೋಪವನ್ನು ಈಗಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ಅದನ್ನು ಬಟಾಬಯಲು ಮಾಡಿದ್ರು. ಈಗ ನೋಡಿದರೆ ಚಿನ್ನದ ಲೇಯರ್ ವಿಚಾರದಲ್ಲಿ ಮತ್ತೆ ಸುದ್ದಿ ಆಗ್ತಾ ಇದೆ ತಿರುಪತಿ ತಿರುಮಲ ದೇವಸ್ಥಾನ. ವಿಮಾನಂ ಟವರ್ ಚಿನ್ನದ ಲೇಪನಕ್ಕೆ ಒಂದಿಷ್ಟು ಗೋಲ್ಮಾಲ್ ಆಗಿದೆ. 9 ಲೇಯರ್ ಚಿನ್ನದ ಬದಲು ಕೇವಲ 2 ಲೇಯರನ್ನು ಬಳಕೆ ಮಾಡಿದ್ದಾರೆ. 100 kg ಪೈಕಿ 50 kg ಚಿನ್ನವನ್ನು ಎಗರಿಸಿದ್ದಾರೆ. ನೋಡಿ, KG ಗಟ್ಟಲೆ ಚಿನ್ನ ಎಗರಿಸಿರುವಂತಹ ಒಂದಿಷ್ಟು ಆರೋಪ ಕೇಳಿ ಬಂದಿರೋದು. 2022-23ರಲ್ಲೇ ಈ ಬಗ್ಗೆ ಆರೋಪಗಳು ಕೇಳಿ ಬಂದಿದ್ರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ರಂತೆ. TTD ಚೇರ್ಮನ್ YV ಸುಬ್ಬಾರೆಡ್ಡಿ ಮತ್ತು ಇಒ ಧರ್ಮರೆಡ್ಡಿ ಇದನ್ನು ತಳ್ಳಿ ಹಾಕಿದ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಲಡ್ಡು ಹಗರಣ ಆಯಿತು, ಸಾಕಷ್ಟು ಒಂದಿಷ್ಟು ಸಂಚಲನ ಸೃಷ್ಟಿಯಾಗಿತ್ತು. ಭಕ್ತರಿಗೂ ಒಂಥರ ಏನು ಮಾಡಬೇಕು, ತಿರುಪತಿಗೆ ಹೋಗಬೇಕಾ, ಹೋದರೂ ಕೂಡ ಲಡ್ಡು ತಗೊಳ್ಬೇಕಾ ಅನ್ನುವಂತಹ ಒಂಥರ ಭಾವನೆ ಬಂದುಬಿಟ್ಟಿತ್ತು. ಅದಾದ ಮೇಲೆ ಈಗ ಚಿನ್ನದ ವಿಚಾರ, ಚಿನ್ನದ ಲೇಪನದ ವಿಚಾರ, ಅದು ಕೂಡ ಒಂದಲ್ಲ ಎರಡಲ್ಲ ಬರೋಬ್ಬರಿ 50 kgಯಷ್ಟು ಚಿನ್ನ ಮಾಯ ಆಗಿದೆ ಅಂದರೆ ಏನು ಹೇಳಬೇಕು ಅರ್ಥ ಆಗಲ್ಲ.